ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅರ್ಥಾತ್ ಎಲ್ಲೆಲ್ಲಿ ಹೆಣ್ಮಕ್ಳನ್ನು ಪೂಜಿಸ್ತಾರೋ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಒಂದು ವಾಕ್ಯ ಇದೆ. ಅದರಂತೆ ಹಿಂದಿನಿಂದಲೂ ಹೆಣ್ಮಕ್ಳನ್ನು ಶಕ್ತಿಯ ರೂಪ ಅಂತ ಹೇಳ್ತಾರೆ. ಶಕ್ತಿಯ ರೂಪ ಅಂತಂದರೆ ಸೀತೆ, ದ್ರೌಪದಿ, ಈ ಥರ ತುಂಬ ಹೆಸರುಗಳು ಬರ್ತವೆ. ಅವ್ರಿಗೆಲ್ಲ ಶಕ್ತಿ, ಕೇವಲ ಹೆಣ್ಮಕ್ಳಿಗೆ ಶಕ್ತಿ ಮಾತ್ರ ಸಾಕಾಗಲ್ಲ. ಶಕ್ತಿಯ ಜೊತೆಗೆ ಶಿಕ್ಷಣ ಬೇಕು, ಅವ್ರಿಗೆ ಹಕ್ಕುಗಳು ಬೇಕು, ಮತ್ತು ಅವರ ನಿರ್ಧಾರಗಳನ್ನು, ಸ್ವಂತ ಜೀವನದ ನಿರ್ಧಾರಗಳನ್ನು ತಗೊಳ್ಳುವಂಥ ಶಕ್ತಿ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಎಲ್ರಿಗೂ ಬೇಕಾಗುತ್ತೆ. ಎಂಪವರ್ ಈ ಮಟ್ಟಕ್ಕೆ ಮಾಡಿದ್ದು ನಮ್ಮ ಅಜ್ಜಿ ಅವರು ಓದದೇ ಇದ್ರು ನಮ್ಮನ್ನ ಚೆನ್ನಾಗಿ ಓದಿಸಿದ್ರು, ನಮ್ಮ ಅಕ್ಕನ ಚೆನ್ನಾಗಿ ಓದಿಸಿದ್ರು. ಅವ್ರದ್ದು ಡ್ರೀಮ್ ಏನಿತ್ತು, ನಾನು ಟೀಚರ್ ಆಗ್ಬೇಕನ್ನೋ ಡ್ರೀಮ್ ಇತ್ತು. ಅದೇ ಟೀಚರ್ ಆದ್ಮೇಲೆ ನಾನು ಕೋವಿಡ್ ಇದರಲ್ಲಿ ಮ್ಯಾರೇಜ್ ಆದೆ. ಅದಾದ್ಮೇಲೆ ನನ್ನ ಕೆಲಸ ಇರಲಿಲ್ಲ. ಆಗ ನಾನು ಸ್ಪರ್ಶ ಟ್ರಸ್ಟ್ಗೆ ಜಾಯ್ನ್ ಆದೆ, ಸ್ಟೂಡೆಂಟ್ ಆಗಿ ಜಾಯ್ನ್ ಆದೆ ಕೋರ್ಸ್ಗೆ. ಆಮೇಲೆ ನಂದು ಟೀಚರ್ ಜಾಬ್ ಇದು ನೋಡ್ಬಿಟ್ಟು ನನಗೆ ಟೀಚರ್ ಟ್ರೈನರ್ ಆಪರ್ಚುನಿಟಿ ಕೊಟ್ಟರು ಅವರು. ಅದಾದ್ಮೇಲೆ ನನ್ನ ಹಾರ್ಡ್ ವರ್ಕ್ ಇದೆಲ್ಲ ನೋಡ್ಬಿಟ್ಟು ಫೆಸಿಲಿಟೇಟರ್ ಆಗಿ ಪ್ರಮೋಷನ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಕೋಆರ್ಡಿನೇಟರ್ ಆಗಿ ಒಂದು ಪ್ರಾಜೆಕ್ಟ್ಗೆ, ಯೂತ್ ಸ್ಕಿಲ್ ಪ್ರಾಜೆಕ್ಟ್ಗೆ ನನಗೆ ಪ್ರಮೋಷನ್ ಮಾಡಿದ್ರು. ಮೇನ್ ಆಗಿ ಹೆಣ್ಮಕ್ಳಿಗೆ ಏನ್ ಬೇಕಂದ್ರೆ ಫೋಕಸ್, ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಇದ್ರೆ ಅವ್ರು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾನು ಒಂದು ಕುಗ್ರಾಮದಲ್ಲಿ ಹುಟ್ಟಿರೋರಾಗಿದ್ದು, ನಮ್ಮ ಫ್ಯಾಮಿಲಿನಲ್ಲಿ 3 ಜನ ಮಕ್ಕಳು, 2 ಅಣ್ಣಂದ್ರು, ಒಂದು ಕಡೆಯದಾಗಿ ನಾನು. ನನ್ನ ಓದು ಅಷ್ಟೇನಿಲ್ಲ, ಕೇವಲ PUC ವರೆಗೂ ಓದನ್ನು ಕಂಟಿನ್ಯೂ ಮಾಡಿದ್ವಿ. ಅದಾದ ನಂತರ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿ ನನ್ನ ಎಜುಕೇಷನ್ನು ಸಹ ಮುಂದೆ ಕಂಟಿನ್ಯೂ ಮಾಡಿದೆ. ಈಗ ಒಂದು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಮಹಿಳೆಯರೊಟ್ಟಿಗೆ, ಮಕ್ಕಳೊಟ್ಟಿಗೆ, ಎಲ್ಲರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಲೆವೆಲಿಗೆ ಬರೋದಕ್ಕೆ ನನ್ನ ಕುಟುಂಬ ಇರ್ಬೋದು, ಹಾಗೂ ನಾನು ಕೆಲಸ ಮಾಡ್ತಾ ಇರೋವಂತಹ ಜಾಗದಲ್ಲಿ ಇರುವಂಥ ಸಪೋರ್ಟು, ಇದಕ್ಕೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ಈ ಲೆವೆಲಿಗೆ ಬರೋದಕ್ಕೆ ನನಗೆ ತುಂಬ ಜನ ಮೆಂಟರಿಂಗ್ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಸಹ ಮಹಿಳೆಯರು ಮುಂದೆ ಬನ್ನಿ, ತಮ್ಮ ಕೈಲಾದಂತಹ ಸಹಾಯನ ಸಮುದಾಯಕ್ಕೆ ಮಾಡಿ ಹಾಗೂ ಸಮಾಜಕ್ಕೆ ಮಾಡಿ. I feel empowered mainly because of my family members, especially my father, mother, who have given the education to me and made me to think broadly and take a decision rightly, who have given the freedom of expression, and also my husband, who is the biggest support to me. He believed in me and sent me to go out for a job and made me an independent woman. And also my son, who is very support to me. I would like to thank Gopi sir, who has not only found the skills in me and also made me an responsible person in the organization by giving a department. Now I am heading the procurement department with the help of my team members. Thank you Gopi sir, and also especially Revati ma'am, who has given me the chance to upgrade the skills. So thank you so much. ಮೇಯ್ನ್ ಆಗಿ ನಾನು ನನ್ನ ಇನ್ಸ್ಪಿರೇಷನ್ ಆಗಿ ನನ್ನ ಮದರ್ನ, ಪರ್ಸ್ನಲ್ ಲೈಫಲ್ಲಿ ಮದರ್ನ ತಗೊಳ್ತೀನಿ, ಆ್ಯಂಡ್ ಅಕ್ಕ ಮತ್ತು ಅಜ್ಜಿನ. ಮದರ್ ಯಾಕೆ ಅಂದರೆ ಲೈಕ್ ಎಲ್ಲರಿಗೂ ಪೇರೆಂಟಿಂಗ್ ಅನ್ನೋದೊಂದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅವ್ರ ಲೈಫಲ್ಲಿ ಅವರು ಏನು, ನಮಗೆ ನಮ್ಮಪ್ಪ ತುಂಬ ಅಂದರೆ ಹೊಡೆದಿರೋದು ಜಾಸ್ತಿ, ಬಟ್ ನಮ್ಮಮ್ಮ ಯಾವತ್ತೂ ನಮಗೆ ಬಡ್ದು ಆ ಥರ ಯಾವತ್ತೂ ನಮ್ಗೆ ಇದು ಮಾಡಿಲ್ಲ. ಒಂದು ಬೆಳವಣಿಗೆ ಅಷ್ಟೇ ಹೊಡೆದಿರೋದು. ಸೊ ಅವ್ರು ನಮ್ಮನ್ನ ತಾಳ್ಮೆಯಿಂದ ನಾವೇನೇ ಇದು ಮಾಡಿದ್ರು ಫ್ರೆಂಡ್ಲಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರ್ಬೋದು, ಎಲ್ಲದನ್ನೂ ಅವ್ರು ನಮಗೆ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮನ್ನ ಇಲ್ಲಿವರೆಗೂ ತಂದಿದ್ದಾರೆ. ಆ್ಯಂಡ್ ಅಜ್ಜಿ ಕೂಡ ಅಷ್ಟೇ. ಆ್ಯಂಡ್ ಕಮ್ಮಿಂಗ್ ಟು ಪ್ರೊಫೆಷ್ನಲ್ ಲೈಫಿಗೆ ಬಂದರೆ ನಾನು ತುಂಬ ಜನಕ್ಕೆ ಹೇಳಬೇಕು, ಎಕ್ಸ್ಪೆಷಲಿ ನನ್ನ ಟೀಮ್ ಮೆಂಬರ್ಸಿಗೆ, ಮಮತಾ ಮ್ಯಾಮ್ಗೆ. ಯಾಕೆ ಅಂದರೆ ಅವರು ಫಸ್ಟ್ ಡೇ ನಾನು ಬಂದಾಗ ಸ್ವಲ್ಪ ಬೈದರು, ಬಟ್ ಆದರೆ ಹೋಗ್ತಾ ನಾನು ಅವರಿಂದ ತುಂಬ ವಿಚಾರಗಳನ್ನ ಕಲ್ತಿದ್ದೀನಿ. ಆ್ಯಂಡ್ ಮೋರ್ ಓವರ್ ನನ್ನ ಎಜುಕೇಷನ್ ವೈಸ್ಗೆ ಸಪೋರ್ಟ್ ಮಾಡಿದ್ದಾರೆ ತುಂಬ. ಅಂದರೆ ಬೇರೆ ಕಡೆ ಹೋದರೆ ಕಂಪನಿಗಳಲ್ಲಿ ಲೈಕ್ ಎಜುಕೇಷನ್ ಕಂಟಿನ್ಯೂ ಮಾಡ್ತೀವಿ ಅಂದಾಗಲೇ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಗೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನನಗೇನೇ ಒಂದು ಇದು ಮಾಡಿದ್ರು ಅವರು ಸರಿ ಆಯಿತು ಮಾಡು, ಮುಂದೆ ಹೋಗು ಅಂತ ಹೇಳ್ತಾರೆ. ಆ್ಯಂಡ್ ಎಕ್ಸ್ಪೆಷಲಿ ನನ್ನ ಟೀಮ್ ಮೆಂಬರ್ಸು ಲೈಕ್ ಒಂದು ಚಿಕ್ಕ ಮಗು ಥರ ಪ್ಯಾಂಪರ್ ಮಾಡಿಕೊಂಡು ಎಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಲತಾ ಅಂತ ಹೇಳಿ, ನಾನಿಲ್ಲಿ ಸ್ಪರ್ಶ ಸಂಸ್ಥೆ ಮಕ್ಕಳಧಾಮದಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ಸ್ಪರ್ಶಕ್ಕೆ ಬಂದಾಗ ನನ್ನ 2 ಮಕ್ಕಳ ಜೊತೆಲಿ ಬಂದೆ. ಯಾಕಂದರೆ ಕೋವಿಡಿಂದ ನನ್ನ ಹಸ್ಬೆಂಡ್ ತೀರ್ಕೊಂಡಿದ್ದರಿಂದ ನಾನು ಮುಂದೆ ದಾರಿ ತೋರಿಸ್ತಾ ಇರಲಿಲ್ಲ. ಈವನ್ 1 ವರ್ಷ ನಾನು ಆಲ್ಮೋಸ್ಟು
ಡಿಪ್ರೆಷನಲ್ಲಿದ್ದೆ. ಸೊ ಆ ಟೈಮಲ್ಲಿ ನನಗೆ ಸ್ಪರ್ಶದಿಂದ ಕರೆ ಬಂದಿದ್ದರಿಂದ ನಾನು ಇಲ್ಲಿ ಬಂದು ಬದುಕನ್ನು ಕಟ್ಕೊಂಡಿದ್ದೀನಿ. ಸೊ ಏನಪ್ಪ ಅಂದರೆ ನನಗೆ ಇಲ್ಲಿ ಬರೋದಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಿದ್ದು ನನ್ನ ಮಗಳು. ಯಾಕಂದರೆ ಆ ಟೈಮಲ್ಲಿ ನಾನು ಕುಗ್ಗಿ ಕೂತಿರ್ಬೇಕಾದ್ರೆ ನನ್ನ ಮಗಳು ಬಂದು ಒಂದಿನ, ಅಮ್ಮ ಅಪ್ಪನಂತೂ ದೇವ್ರು ಕಿತ್ಕೊಂಡ, ಬಟ್ ನಿನ್ನನ್ನು ಕಳ್ಕೊಳಕ್ಕೆ ನಾವು ಇಷ್ಟಪಡಲ್ಲ, ನೀನು ನಮಗೋಸ್ಕರ ಏನಾದರೂ ಮಾಡಲೇಬೇಕು, ಮುಂದೆ ನಾನು ನಿನಗೆ ಸಾತಾಗಿ ನಿಲ್ತೀನಿ, ಈಗ ಸದ್ಯಕ್ಕೆ ನನಗೆ ನೀನು ಬೆನ್ನು ಕೊಡಬೇಕು, ಬೆನ್ನೆಲುಬಾಗಿರಬೇಕು ಅಂದ್ಲು. ಸೊ ಅವಳ ಮಾತುಗಳನ್ನು ನಾನು ನನ್ನ ಇನ್ಸ್ಪಿರೇಷನ್ನಾಗಿ ತೊಗೊಂಡು ನನ್ನ ಮಗಳಿಗೋಸ್ಕರ ನಾನು ಹೊರಗಡೆ ಬಂದೆ ಮನೆಯಿಂದ. ಇಲ್ಲಿಂದ ನಾನು ಬದುಕನ್ನು ಕಟ್ಕೋಬೇಕು ಅಂತ ಹೇಳಿ ಆಸೆ ಪಟ್ಟೆ. ಸೊ ಹಾಗಾಗಿ ಸ್ಪರ್ಶದಲ್ಲಿ ನನಗೆ ಎಲ್ಲ ರೀತಿಯಾದಂಥ ಪ್ರೋತ್ಸಾಹ ಸಿಕ್ತು. ಕೆಲಸ ಮಾಡೋದಕ್ಕೆ ಎಲ್ಲ ನನ್ನ ಸಹೋದ್ಯೋಗಿಗಳೆಲ್ಲ ನನಗೆ ಸಾಥ್ ಕೊಟ್ಟರು. ಹಂಗಾಗಿ ನಾನಿಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಅಂದರೆ ಹೆಣ್ಮಕ್ಳು ಹುಟ್ಟಿತಾನೆ ಜವಾಬ್ದಾರಿಯಿಂದ ಹುಟ್ತಾರೆ. ಹೆಣ್ಮಕ್ಳಿಂದನೇ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಾರೆ. ಅದೇ ಥರ ಜವಾಬ್ದಾರಿನ ನಾನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸ್ಪರ್ಶ. ಮತ್ತೆ ಎಲ್ಲರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನಗೆ ಅಚೀವ್ ಮಾಡೋದಕ್ಕೆ ಸಪೋರ್ಟಿಗಾಗಿ ನಮ್ಮಮ್ಮ. ಆ್ಯಕ್ಚುಲಿ ನಮ್ಮ ಅಪ್ಪನ ಹೆಲ್ತ್ ಇಶ್ಯೂಸ್ ಕಾರಣ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು. ಬ್ಯಾಂಗ್ಳೂರಿಗೆ ಬಂದಾಗ ತುಂಬ ಚಿಕ್ಕ ಹುಡುಗಿ ಮತ್ತು ನನಗೆ ಹೇಗೆ ವರ್ಕ್ ಮಾಡಬೇಕಂತ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿ ಕೆಲವೊಂದು ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡಿದ್ರು. ಅದರಿಂದ ಇವತ್ತು ನಾನು ಈ ಲೆವೆಲಲ್ಲಿ ಅಂದರೆ ಮೀನ್ಸ್ ಒಂದು ವರ್ಕ್ ಮಾಡಿಕೊಂಡು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿಕೊಂಡು ಒಂದು ಲೆವೆಲಲ್ಲಿ ಬೆಳೆದಿದ್ದೀನಿ. ಅಂದರೆ ನನ್ನ ಹಠ ಜಾಸ್ತಿ. ನನಗೆ ಏನು ಆಗಲ್ಲ ಅದನ್ನೇ ಮಾಡಬೇಕು ಅನ್ನೋದು ನನ್ನ ಹಠ ಜಾಸ್ತಿ. ಮತ್ತು ಹಾರ್ಡ್ ವರ್ಕ್ ಮಾಡ್ತೀನಿ, ಹೆವಿ ಹಾರ್ಡ್ ವರ್ಕ್ ಮಾಡ್ತೀನಿ. ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಐ ಥಿಂಕ್ ನಾನು ಅಚೀವ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಪೋರ್ಟಿವ್ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೀಗ ಯಾರಿಗೂ ಕಮ್ಮಿ ಇಲ್ಲ. ಯಾಕೆ ಅಂತಂದರೆ ನನ್ನ ವಿದ್ಯಾಭ್ಯಾಸ ನನ್ನ ತಂದೆ ಏನು ಸ್ಫೂರ್ತಿ ಕೊಟ್ಟಿದ್ರು ಅದ್ರ ಮೇಲೆ ನಾನೀಗ ಕೆಲಸ ಮಾಡ್ತಾಯಿದ್ದೀನಿ. ಯಾರ ಕೈ ಕೆಳಗಡೆ ಅಂದರೆ ಯಾರ ಸಹಾಯ ಇಲ್ದಿರ ನಾನೀಗ ನನ್ನ ಮಕ್ಕಳನ್ನ ಬೆಳೆಸ್ತಾ ಹೋಗ್ತಾ ಇದ್ದೀನಿ. ಈಗ ನನ್ನನ್ನು ನೋಡಿ ನಮ್ಮೂರಲ್ಲಿ ಕೂಡ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಮತ್ತು ಅದೇ ಥರನೇ ನಾನು ಸ್ಪರ್ಶ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೂ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಕಷ್ಟ ಆಯಿತು. ಇಲ್ಲೆಲ್ಲರೂ ಒಂದು ಇದರಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಅವ್ರ ಕೆಲಸಗಳು ನೋಡಿದ್ರೆ ನಾನು ಇಲ್ಲಿ ಕೆಲಸ ಮಾಡ್ತೀನ ಅಂತ ಅನಿಸ್ತಿತ್ತು. ನಾನು ಬಂದಾಗಲೇ ಒಂದು ವಾರಕ್ಕೆ ಹೊರಟೋಗಿದ್ದೆ. ಈಗ ನಾನು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಂದೊಂದು ದಿನಾನೂ ಆ ಕೆಲಸ ನಾವು ಮಾಡ್ತಿರೋದು ತುಂಬ ನನಗೆ ಇಷ್ಟ ಆಗ್ತಿದೆ. ಈಗ ನನ್ನ ಮಕ್ಕಳಲ್ಲಿ ಕೂಡ ನನ್ನ ಚೇಂಜಸ್ ನೋಡಿ ಅವ್ರಿಗೆ ಖುಷಿ ಆಗ್ತಿದೆ. ಅಮ್ಮ ನಾವು M.Com ಮಾಡಿದ್ದೀವಿ, ಇಷ್ಟೆಲ್ಲ ನಾವು ಕಲಿಯೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ನೈಟು ಆಗಲೂ ಆವಾಗ ಚೆನ್ನಾಗಿ ಓದಿದ್ರೆ ಇವಾಗ ನಾನು ಬೇರೆ ಸ್ಥಾನದಲ್ಲೇ ಇರ್ತಿದ್ನ ಏನೋ ಗೊತ್ತಿಲ್ಲ. ಆದರೂ ಕೂಡ ಸ್ಪರ್ಶ ನನಗೆ ತುಂಬ ಕಲಿಸ್ಕೊಟ್ಟಿದೆ. Happy Women's Day to all. I feel empowered as a single mother supporting my daughter and family. Thank you. October 2001, I was born with zero clues regarding the challenges I might face, the friends I might choose, or success and failure that I might experience. But the first face I saw was my dad, with elegant presence and inspiring face. This led for me to be an empowered woman today through financial and also independent woman, where I can take decisions on my own, stand against whatever the flaws that happens around me. ಸಾಮಾನ್ಯವಾಗಿ ನಾನು ಇಲ್ಲಿಗೆ ಬಂದು 1 year ಆಯಿತು. ಆದರೆ ನಾನು ಫಸ್ಟು ಹೆಣ್ಮಕ್ಳ ಹಾಸ್ಟೆಲಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಫಸ್ಟ್ ಟೈಮ್ ನಾನು ಇಲ್ಲಿ ಗಂಡ್ಮಕ್ಳ ಹಾಸ್ಟೆಲಲ್ಲಿ ಕೇರ್ ಟೇಕರ್ ಆಗಿ ವರ್ಕ್ ಮಾಡಕ್ಕೆ ಬಂದಿದ್ದೀವಿ. ಆದರೆ ನನಗೆ ತುಂಬ ಖುಷಿ ಆಗ್ತೈತೆ. ಸ್ಟಾರ್ಟಿಂಗ್ ಬಂದಾಗ ನನಗೆ ಅನ್ನಿಸ್ತಾ ಇತ್ತು ಈ ಗಂಡ್ಮಕ್ಳ ಜೊತೆ ಹೆಂಗೆ ಕೆಲಸ ಮಾಡೋದು ಹೆಂಗೆ ಅಂತ ಭಯ ಆಗ್ತೈತೆ. ಆದರೆ ಈಗ ನಾನು ಹ್ಯಾಪಿಯಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಮಕ್ಕಳ ಜೊತೆನೂ ತುಂಬ ಖುಷಿಯಾಗಿದ್ದೀನಿ. ಅವರು ನನ್ನ ಜೊತೆ ತುಂಬ ಖುಷಿಯಾಗಿದ್ದಾರೆ, ಕೋಆಪ್ರೇಟ್ ಮಾಡ್ತಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ನನ್ನ ತಂದೆ ತಾಯಿಯಿಂದ ಹಿಡಿದು ಆಫೀಸರಿಂದ ಹಿಡಿದು. ಅದಕ್ಕಾಗಿ ನಾನು ಅನ್ಕೋತಾ ಇದ್ದೀನಿ ನನಗೆ ಇನ್ನೂ ಒಂದು ಎನರ್ಜಿ ಬಂದಿದೆ. ಈ ಪೋಸ್ಟಲ್ಲಿ ಇನ್ನೂ ಒಂದು ನಾನು ಎಂಕರೇಜ್ ಮಾಡಬೇಕು, ಇನ್ನೂ ನಾನು ಮುಂದೆ ಹೋಗಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ. ನನಗೆ ಮೋಟಿವೇಶನ್ ಆಗೋಕ್ಕೆ ಮೇಯ್ನ್ ಕಾರಣ ನಮ್ಮ ಅತ್ತೆ ಎಲ್ಲರನ್ನೂ ನನ್ನನ್ನು ಸೊಸೆ ಅಂದ್ಕೊಂಡಿರ್ಬೋದು, ನನ್ನನ್ನು ಮಗಳು ನೋಡ್ಕೊಂಡಂಗೆ ನೋಡ್ಕೊತಾರೆ. ನಾನು ಅವರಿಂದ ಮೋಟಿವೇಟ್ ಆಗಿ ನಾನು ಈಗ ಇದ್ರ ಜೊತೆ ಕೆಲಸ ಮಾಡೋದ್ರ ಜೊತೆ ನಾನು ಪಾರ್ಟ್ ಟೈಮ್ ಥರ ಕೆಲಸ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಅಂದರೆ ರೊಟ್ಟಿ ಮಾಡೋದಾಗಿರ್ಬೋದು, ಏನಾದರೂ ಆಮೇಲೆ ಬೇಳೆಕಾಳುಗಳನ್ನೆಲ್ಲ ಮಾಡೋದಾಗಿರ್ಬೋದು, ಆಮೇಲೆ ಹುಲ್ಲನಲ್ಲಿ ಕ್ರಿಯೇಟಿವಿಟಿಯಾಗಿ ವರ್ಕ್ ಮಾಡೋದಾಗಿರ್ಬೋದು, ಅದನ್ನು ಮಾಡಿ ಸೇಲ್ ಮಾಡೋದಾಗಿರ್ಬೋದು. ಆಮೇಲೆ ಫ್ರೀ ಟೈಮಲ್ಲಿ ನಾನು ಫೋಟೋಗ್ರಾಫಿ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀನಿ. ಸಂಡೇ ಆಗಿರ್ಬೋದು, ಸಾಟರ್ಡೆ ಆಗಿರ್ಬೋದು. ಇದಕ್ಕೆಲ್ಲ ಮೋಟಿವೇಟ್ ಆಗೋಕ್ಕೆ ನಮ್ಮ ಅತ್ತೆನೇ ಕಾರಣ. ಇದಕ್ಕೆ ಇನ್ಸ್ಪಿರೇಷನ್ ಆಗಿರೋದು ನಮ್ಮ ಅತ್ತೆ. ಅದಕ್ಕೆ ನಾನು ನಮ್ಮ ಅತ್ತೆಯಿಂದ ಮೋಟಿವೇಟ್ ಆಗಿ ನಾನು ಅಮ್ಮ ಮಗಳ ಥರ ಇದ್ದೀವಿ. ಅದಕ್ಕೆ ನಮ್ಮ ಅತ್ತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಆಗಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್.
ನಾನಿಲ್ಲಿ 9 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾನು ಒಂದು 25 ಜನನ ಟೀಚರ್ಸ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಈ ಫೀಲ್ಡ್ ನನಗೆ ಹೊಸ್ದಾಗಿತ್ತು, ಬಟ್ ನಾನು ಅದನ್ನೆಲ್ಲ ತೊಗೊಂಡು ಅಚೀವ್ಮೆಂಟ್ ಮಾಡಿ ಮಗಳನ್ನು ಕೂಡ ಓದೋದಲ್ಲಿ ನಿಲ್ಲಿಸ್ಬೇಕು ಅಂತ ಇದ್ದಾಗ ಮಮತಾ ಮೇಡಮ್ ಆಗಿರ್ಬೋದು, ಗೋಪಿ ಸರ್ ಆಗಿರ್ಬೋದು, ಬೇಡ ಮಕ್ಕಳಿಗೆ ಎಜುಕೇಷನ್ ಮೇನ್ ಇಂಪಾರ್ಟೆಂಟ್, ಅದ್ರ ಕಡೆ ನೀವು ಗಮನ ಕೊಡಬೇಕು, ನೀನು ಕೆಲಸ ಮಾಡು, ನಿನ್ಗೇನು ಸಪೋರ್ಟ್ ಬೇಕಾದರೂ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಅಂತ ಅವತ್ತು ಒಂದು ಮಾತು ಹೇಳಿರೋದ್ರಿಂದ ಇವತ್ತು ನನ್ನ ಮಗಳು ಡಿಗ್ರಿ ಮುಗಿಸಿ AMC ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವಳು ಯಾರೇ ಒಂದು ಬೆಂಬಲ ಇಲ್ಲ ಅಂದರೂ ಕೂಡ ಅವಳು ಜೀವನನ ಅವಳು ನಡೆಸೋವಂಥ ಜವಾಬ್ದಾರಿನ ಅವಳು ತೊಗೊಂಡಿದ್ದಾಳೆ. ಐ ಆಮ್ empowered. I was brought up by my mom as a single parent. My role models are my grandparents who taught me the good values and supported me always. My strength is my family who supports me to do the better and best whatever I do. I am independent and empowered woman. As a woman, I feel empowered by the journey I have walked, both personally and professionally. As a psychotherapist, coach, and a mother, I have seen strength in vulnerability, growth in challenges, and the power of holding space for others to heal and thrive. Empowerment to me is not just about personal success, but about creating change within myself and in the lives that I touch. It's in the courage to rise after every setback and in the quiet resilience we carry and in the unwavering belief that we are enough. Today, on Women's Day, I celebrate every woman who dares to heal, to lead, and to shine, because when one of us rises, we all do. For me, empowerment is about breaking barriers and creating opportunities. At Sparsha, 70% of our staff are women. And I also would like to thank my male colleagues, my superiors, my family who are behind me and extending all their possible support. So together we are creating an environment where everyone flourishes. Wish you all a happy Women's Day. Thank you. ಮಹಿಳೆ ಅಂದರೆ ಒಂದು ಶಕ್ತಿ, ಮಹಿಳೆ ಅಂದರೆ ಒಂದು ಇವತ್ತು ಯುಕ್ತಿಯಾಗಿ ಕೂಡ ಬದಲಾಗಿ ಇಡೀ ದೇಶವನ್ನು ನಡೆಸುವಂಥ ಒಂದು ಸಾಮರ್ಥ್ಯವನ್ನು ಮಹಿಳೆಯರು ಬೆಳೆಸಿದ್ದಾರೆ. ಇದಕ್ಕೆಲ್ಲ ಕಾರಣಗಳು ಈ ಸಮಾಜದಲ್ಲಿನ ಬದಲಾವಣೆಗಳು, ಸಮಾಜದ ಯೋಚನೆಗಳಲ್ಲಿನ ಬದಲಾವಣೆಗಳು, ಹಾಗೆ ಮಹಿಳೆಯರು ನಿಭಾಯಿಸುತ್ತಿರುವಂತಹ ಒಂದು ಜವಾಬ್ದಾರಿಗಳಿಂದ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಮಹಿಳೆ ತಾನು ಸಬಲೆ ಎಂದು ನಿರೂಪಿಸ್ತಾ ಇದ್ದಾರೆ. ಹಾಗೆ 1917ರಲ್ಲಿ ಈ ಒಂದು ಮಹಿಳಾ ದಿನಾಚರಣೆಗೆ ಒಂದು ಮೂಲ ರಷ್ಯಾದಲ್ಲಿ ಒಂದು ಮಹಿಳೆ ಶುರು ಮಾಡ್ತಾರೆ. ಹಾಗೆ ಈ ವರ್ಷದ 2025-26ನೇ ವರ್ಷದ ಮೂಲ ಮಂತ್ರ, ಮಹಿಳಾ ದಿನಾಚರಣೆ ಮೂಲ ಮಂತ್ರ ಬಂದು ಮಹಿಳೆಯ ಸಬಲೀಕರಣ ಮತ್ತು ಸಮಾನತೆ. ನಮ್ಮ ಸ್ಪರ್ಶಾ ಸಂಸ್ಥೆಯಲ್ಲಿ ಪ್ರತಿ ಮಹಿಳೆಯು ಕೂಡ ಸಬಲರಾಗಿ ಕೆಲಸ ಮಾಡಲು, ಹಾಗೆಯೇ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ನಿರ್ಧಾರವನ್ನು ಮಾಡಲು ಮತ್ತು ಹಾಗೆ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಲು ಮಹಿಳೆಯು ಸಬಲರಾಗಿದ್ದಾರೆ. ಹಾಗೂ ಪ್ರತಿ ಹಂತದಲ್ಲೂ ಕೂಡ ಸ್ಪರ್ಶಾ ಸಂಸ್ಥೆಯಲ್ಲಿ ಮಹಿಳೆ ತನ್ನ ಛಾಪನ್ನು ಚಾಯಿಸಿ ಈ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಹಾಗೂ ಅದೇ ಥರ ನಮ್ಮ ಕಾರ್ಯಕ್ರಮಗಳು ಸಹ ಮಹಿಳಾ ಅಭಿವೃದ್ಧಿಯತ್ತ ಯೋಚನೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ 2025 ಮಾರ್ಚ್ 8 ಮಹಿಳಾ ದಿನಾಚರಣೆ ವಿಶ್ವದ ಎಲ್ಲ ಮಹಿಳೆಯರಿಗೆ ಒಂದು ಶುಭ ಕೋರುತ್ತಾ, ಅವರು ಹೀಗೆ ಬೆಳೆದು ಇಡೀ ವಿಶ್ವವನ್ನು ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ನಡೆಸ್ಕೊಂಡು ಹೋಗಲು ಒಂದು ಸಣ್ಣ ಕುಟುಂಬದಿಂದ ಒಂದು ವಿಶ್ವಮಟ್ಟದ ನಾಯಕರಾಗಿ ಬೆಳೆಯಲಿ. ಅದಕ್ಕೆ ಎಲ್ಲ ಅಕ್ಕ ತಂಗಿಯರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸ್ಪರ್ಶಾ ಸಂಸ್ಥೆಯ ಪರವಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೀಗೆ ಖುಷಿಯಾಗಿ ನಗಿಸ್ತಾ ಇಡೀ ವಿಶ್ವವನ್ನು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡೋಗಿ ಎಂದು ಶುಭ ಹಾರೈಸ್ತಾ ನಮಸ್ಕಾರಗಳು. ಒಳ್ಳೆಯದಾಗಲಿ ಎಲ್ಲರೂ. We are empowered women. Happy Women's Day.